ಲೆವೆಲ್ ಬಿದ್ದ ಹುಡುಗರ ಕಷ್ಟಗಳು ಸೀಸನ್ 2 ಪಾರ್ಟ್ 5. ಬೆಳಗ್ಗೆ 8 ಗಂಟೆ ನಾನು ಲವ್ ಟೆಸ್ಟ್ ಮಾಡಿದೆ ಅಂತ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ. ಚಿನ್ನೂನ ಹೆಂಗ್ ಸಮಾಧಾನ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಐ ಆಮ್ ಸಾರಿ, ಇನ್ಮೇಲೆ ಮಾಡಲ್ಲ ಉಮ್ಮ ಅಂತ ತುಂಬಾ ಹುಮ್ಮಸ್ ಕಳಿಸಿದೆ. ಚಿನ್ನು ರೆಸ್ಪಾಂಡ್ ಮಾಡ್ಲಿಲ್ಲ. ಯು ಆರ್ ಮೈ ರೋಸ್ ಅಂದೆ. 2 ದಿನದಲ್ಲಿ ಬಾಡೋಗುತ್ತೆ, ಬಿಸಾಡ್ಗೆ ಅಷ್ಟೇ. ಯು ಆರ್ ಮೈ ಮೂನ್ ತುಂಬಾ ದೂರ ಇರುತ್ತೆ, ನೀನು ದೂರ ಇರು ಅಂತನಾ? ಅಯ್ಯೋ, ಇವ್ಳಿಗೆ ಆನ್ಸರ್ ಮಾಡಕ್ ಆಗಲ್ಲ. ಐ ಆಮ್ ಸಾರಿ ಅಂದೆ. ಸರಿ, ಪನಿಷ್ಮೆಂಟ್ ಇದೆ ಅಂದ್ಲು. ಪನಿಷ್ಮೆಂಟಾ? ಏನ್ ಪನಿಷ್ಮೆಂಟು? ಆಮೇಲೆ ಹೇಳ್ತೀನಿ ಅಂದ್ಲು. ಮಧ್ಯಾಹ್ನ ಆಯ್ತು, ಚಿನ್ನು ಮೆಸೇಜ್ಗೆ ಲೇಟ್ ಆಗಿ ರಿಪ್ಲೈ ಕೊಟ್ಟ. 2 ಪನಿಷ್ಮೆಂಟ್ ಅಂದ್ಲು. ಐ ವಿಲ್ ಕಾಲ್ ಯು ಲೇಟರ್ ಅಂದೆ. 3 ಪನಿಷ್ಮೆಂಟ್ ಅಂದ್ಲು. ಸಂಜೆ ಆಯ್ತು, ರುಕ್ಮಿಣಿ ವಸಂತ್ ಅವ್ರ ಫೋಟೋಗೆ ಶಿ ಇಸ್ ಕ್ಯೂಟ್ ಇನ್ ದಿಸ್ ಡ್ರೆಸ್ ಅಂತ ಕಳಿಸಿದೆ. ಈ ಡ್ರೆಸ್ ನಿಂಗೂ ಚೆನ್ನಾಗಿರುತ್ತೆ ಅಂತ ಸೆಂಡ್ ಮಾಡೋಷ್ಟ್ರಲ್ಲಿ ಓ ಕ್ಯೂಟ್ ಅವ್ರನ್ನೇ ಮದ್ವೆ ಆಗು, ಕ್ಯೂಟ್ ಅಂತೆ. ಕ್ಯೂಟ್, ಡೋಂಟ್ ಟಾಕ್ ಟು ಮೀ. ಏ ಚಿನ್ನು, ನಿಂಗೂ ಈ ಡ್ರೆಸ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ದು. 4 ಪನಿಷ್ಮೆಂಟ್ ಇದೆ. ಇದಕ್ಕೂ ಪನಿಷ್ಮೆಂಟಾ? ಚಿನ್ನು ಇಸ್ ಕ್ಯೂಟ್, ಶಿ ಇಸ್ ದ ಬೆಸ್ಟ್, ಶಿ ಇಸ್ ಆಸಮ್ ಅಂತ 1000 ಟೈಮ್ ಬರಿ. ನಾನೇನ್ ಸ್ಕೂಲ್ ಹುಡ್ಗನ ಹೋಮ್ ವರ್ಕ್ ಕೊಟ್ಟಂಗ್ ಕೊಡ್ತಾವಳೆ? ಚಿನ್ನು ಏನಿದು? ಇದನ್ನ ಕಳ್ಸಿದ್ಮೇಲೆ ನಿನ್ ಜೊತೆ ಮಾತಾಡ್ತೀನಿ, ಅಲ್ಲಿವರೆಗೂ ನಂಗೆ ಟೆಕ್ಸ್ಟ್ ಮಾಡ್ಬೇಡ. ಅಟವಾದಿ ಇವಳು ಹೇಳಿದ್ ಮಾಡ್ತಾಳೆ ಸರಿ ಅಂತ ಬರ್ದು ಕಳಿಸ್ದೆ. ಹ್ಯಾಂಡ್ ರೈಟಿಂಗ್ ಇಸ್ ನಾಟ್ ಗುಡ್, ರೈಟ್ 1 more time ಅಂತ ಅವಳೆ. ಅಯ್ಯೋ ಚಿನ್ನು, ನನ್ನ ಸಾಯಿಸ್ಬಿಡು. ಅಷ್ಟ್ ಈಸಿ ಪನಿಷ್ಮೆಂಟ್ ಎಲ್ಲ ಕೊಡಲ್ಲ. ಇದೇ ತರ ತುಂಬಾ ಸ್ಟೋರೀಸ್ ಇವೆ. ಯಾರೆಲ್ಲ ಲವ್ ಅಲ್ಲಿ ಇದ್ದೀರೋ ಅವರು ಸಿಂಗಲ್ಸ್ಗೆ ಶೇರ್ ಮಾಡಿ ಹೇಳಿ, ಮಗ ಲವ್ ಅಲ್ಲಿ ಬಿದ್ಮೇಲೆ ಲೈಫ್ ಇಸ್ ನಾಟ್ ಈಸಿ ಅಂತ.